ಇವತ್ತು ನಾನು ಶೇರ್ ಮಾಡುವಂತಹ ಈ ಹೆಲ್ದಿ ಸಿಹಿಗೆ 3 ಸಾಮಗ್ರಿಗಳು ಸಾಕಾಗುತ್ತೆ. ಇದಕ್ಕೆ ತುಪ್ಪ ಬೇಡ, ಎಣ್ಣೆ ಬೇಡ. ಮಾಡೋದಕ್ಕೆ 10 ನಿಮಿಷ ಸಾಕು. ಮನೇಲಿ ಇದನ್ನು ಮಾಡಿದರೆ ಮಕ್ಕಳು ಕೇಳಿ ತಿಂತಾರೆ ಇದನ್ನು. ಬೆಣ್ಣೆ ಥರ ಇರುವಂಥ ಈ ಸಿಹಿ ಬಾಯಲ್ಲಿಡ್ತಾ ಇದ್ದಾಗೆ ಕರ್ಕೋಗ್ಬಿಡುತ್ತೆ. ಇದನ್ನು ಹೇಗೆ ಮಾಡೋದಂತ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನೀವು ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಈ ಹೆಲ್ದಿ ಸಿಹಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ತೆಂಗಿನಕಾಯಿದು ಅರ್ಧ ಪೋರ್ಷನನ್ನು ತೊಗೊಂಡು ತುರಿದಿಟ್ಕೊಳ್ತಾ ಇದ್ದೀನಿ. ಸುಮಾರು 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಹಾಗೆ 1 ಕಪ್ ಆಗೋಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಆದಷ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಇದರದ್ದು ತೆಂಗಿನಕಾಯಿ ಹಾಲನ್ನು ತೊಗೊಳ್ತಾ ಇದ್ದೀನಿ. ಕಾಟನ್ ಬಟ್ಟೆನ ಉಪಯೋಗಿಸ್ಕೊಂಡು ಕೂಡ ತೆಂಗಿನಕಾಯಿ ಹಾಲನ್ನು ಹಿಂಡ್ಕೊಳ್ಬೋದು, ಅಥವಾ ಈ ರೀತಿಯೂ ಇದನ್ನು ಚೆನ್ನಾಗಿ ಹಿಂಡ್ಕೊಳ್ಬೋದು. ತೆಂಗಿನಕಾಯಿ ಹಾಲನ್ನು ತೊಗೊಳ್ಬೇಕಾಗತ್ತೆ. ಆದಷ್ಟು ಗಟ್ಟಿ ಹಾಲನ್ನೇ ಉಪಯೋಗಿಸ್ಕೊಳ್ಳಿ. ಜಾಸ್ತಿ ನೀರನ್ನು ಬಳಸೋದಕ್ಕೆ ಹೋಗಬೇಡಿ. 1 ಕಪ್ ತೆಂಗಿನಕಾಯಿ ತುರಿಗೆ 1 ಕಪ್ ಆಗೋಷ್ಟು ನೀರನ್ನು ಬಳಸ್ಕೊಂಡ್ರೆ ಸಾಕು. ಆದಷ್ಟು ಚೆನ್ನಾಗಿ ಬೆಳೆದಿರುವಂತಹ ತೆಂಗಿನಕಾಯನ್ನೇ ಉಪಯೋಗಿಸಿ. ಚೆನ್ನಾಗಿ ಬೆಳೆದಿರುವಂತಹ ತೆಂಗಿನಕಾಯಿ ಆದರೆ ಒಳ್ಳೆ ತೆಂಗಿನಕಾಯಿ ಹಾಲು ಕೂಡ ಸಿಗುತ್ತೆ. ಹಾಗೆ ಒಳ್ಳೆ ಜಿಡ್ಡಿನಂಶ ಕೂಡ ಇರುತ್ತೆ ತೆಂಗಿನಕಾಯಿ ಹಾಲಲ್ಲಿ. ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಈಗ ಒಂದು ಪಾತ್ರೆಗೆ 1 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. 1 ಕಪ್ ಬೆಲ್ಲಕ್ಕೆ ಒಂದು 1/4 ಕಪ್ಗಿಂತಲೂ ಕಡಿಮೆ ನೀರನ್ನು ಸೇರಿಸ್ಕೊಳ್ಳಿ. ಒಂದು 4-5 ಟೇಬಲ್ ಸ್ಪೂನ್ ನೀರು ಸಾಕು. ಇದನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ಬೇಕಾಗತ್ತೆ. ನೀರು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಬೆಲ್ಲ ಕರ್ಕೋದಕ್ಕೆ ಸ್ವಲ್ಪ ನೀರು ಸಾಕಾಗತ್ತೆ. ಆದಷ್ಟು ಕಡಿಮೆ ನೀರನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ಬೇಕಾಗತ್ತೆ. ಪುಡಿ ಬೆಲ್ಲ ಇದ್ದರೆ ಕೂಡ ಅದನ್ನು ಉಪಯೋಗಿಸ್ಕೊಳ್ಬೋದು. ಬೆಲ್ಲದಲ್ಲೆಲ್ಲ ಕಸ ಕಡ್ಡಿ ಎಲ್ಲ ಇರುತ್ತೆ. ಹಾಗಾಗಿ ಬೆಲ್ಲದ ನೀರನ್ನು ಮಾಡಿಬಿಟ್ಟು ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನಾನಿದೀಗ. ಬೆಲ್ಲದ ನೀರನ್ನು ಮೊದಲಿಗೆ ರೆಡಿ ಮಾಡ್ಕೊಂಡು ಸೈಡಲ್ಲಿ ಇಟ್ಟಿರ್ತೀನಿ. ನಂತರ ಇದನ್ನು ಉಪಯೋಗಿಸ್ಕೊಳ್ಳೋಣ. ಈ ಸಿಹಿಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಈ ರಾಗಿ ಹಿಟ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕಾಣಿಸ್ತಿರ್ಬೋದು. ನಾನಿಲ್ಲಿ 1 ಕಪ್ ರಾಗಿ ಹಿಟ್ಟಿಗೆ 1 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. 1 ಸೆಕೆಂಡ್ ಇದನ್ನು ತಿರ್ಗಿಸ್ಕೊಂಡ್ರೆ ಸಾಕಾಗತ್ತೆ. ಯಾಕೆಂದರೆ ಗಂಟೆಲ್ಲ ಹೋಗಬೇಕು ರಾಗಿ ಹಿಟ್ಟಿದು. ನೋಡಿದೀಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇದರಲ್ಲಿ ಸ್ವಲ್ಪ ಹಾಗೆ ಜರಡಿ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಸ್ವಲ್ಪ ತರ್ತರಿ ಎಲ್ಲ ಹಾಗೆ ಇರುತ್ತೆ, ಜರಿ ಇರುತ್ತೆ ರಾಗಿ ಹಿಟ್ಟಿದು. ಹಾಗಾಗಿ ಸ್ವಲ್ಪ ಇದನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ. ಬಟ್ಟೆಯಲ್ಲಿ ಕೂಡ ಇದನ್ನು ಜರಡಿ ಇಟ್ಕೊಳ್ಬೋದು, ಅಥವಾ ಈ ರೀತಿಯೂ ಮಾಡ್ಕೊಳ್ಬೋದು. ಸ್ವಲ್ಪ ಜರಿ ಎಲ್ಲ ಇದ್ದರೆ ಅದರಲ್ಲಿ ಇರುವಂತಹ ಜರಿ ಎಲ್ಲ ತೊಗೊಳ್ಬೇಕಾಗತ್ತೆ. ಎಕ್ಸ್ಟ್ರಾ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂತ. ಈಗ ರೆಡಿ ಮಾಡ್ಕೊಂಡಂತಹ ಈ ರಾಗಿ ಹಾಲನ್ನು ಮೊದಲಿಗೆ ರೆಡಿ ಮಾಡ್ಕೊಂಡಂತಹ ತೆಂಗಿನಕಾಯಿ ಹಾಲು ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಟಿರ್ತೀನಿ. ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತೆಂಗಿನಕಾಯಿ ಹಾಗೆ ರಾಗಿ ಹಿಟ್ಟಿನ ಮಿಶ್ರಣವನ್ನು. ಈಗ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ಸವರಿಟ್ಕೊಳ್ತಾ ಇದ್ದೀನಿ. ಈ ಸಿಹಿಯನ್ನು ರೆಡಿ ಮಾಡ್ಕೊಂಡ ತಕ್ಷಣ ಇದಕ್ಕೆ ಹಾಕ್ಕೊಳ್ಬೋದು. ಹಾಗಾಗಿ ನಾನು ಮೊದಲಿಗೆ ಈ ರೀತಿ ತುಪ್ಪವನ್ನು ಸವರಿಟ್ಕೊಳ್ತಾ ಇದ್ದೀನಿ. ತುಪ್ಪ ಸವರಿಟ್ಟು ಇದನ್ನು ಸೈಡಲ್ಲಿ ಇಟ್ಟಿರ್ತೀನಿ. ಈ ಸಿಹಿ ಮಾಡೋದು ತುಂಬಾ ಈಸಿ, ಬಹಳ ಸಿಂಪಲ್ ಸ್ಟೆಪ್ಪಲ್ಲೇ ಇದನ್ನು ರೆಡಿ ಮಾಡ್ಕೊಳ್ಬೋದು. ಹೆಚ್ಚು ಕಷ್ಟಪಡಬೇಕಂತೇನಿಲ್ಲ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಹಾಗೆ ಹೇಗೆ ಬಂತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿದೀಗ ರೆಡಿ ಮಾಡ್ಕೊಂಡಿಟ್ಟಿದ್ದೀನಿ ಇದನ್ನು. ಈ ಸಿಹಿ ಮಾಡ್ಕೊಳ್ಳೋದಕ್ಕೆ ದಪ್ಪ ತಳದ ಪಾತ್ರೆಯನ್ನೇ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ತಳ ಬೇಗ ಹಿಡ್ಕೊಂಡು ಬಿಡುತ್ತೆ. ಅಂದರೆ ತಳದಲ್ಲಿ ನಿಲ್ಲುತ್ತೆ. ತೆಳು ಪಾತ್ರೆ ತೊಗೊಳ್ಳೇಬಾರ್ದು, ದಪ್ಪ ತಳದ ಪಾತ್ರವನ್ನೇ ತೊಗೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಕೈ ಬಿಡದೆ ಇದೇ ರೀತಿ ಸೌಟಿನಿಂದ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ರಾಗಿ ಹಿಟ್ಟು ಅನ್ನೋದು ತಳದಲ್ಲಿ ಹೋಗಿ ಕುತ್ಕೊಂಡು ಬಿಡುತ್ತೆ. ಆವಾಗ ಗಂಟು ಆಗಿಬಿಡುತ್ತೆ. ಇದೇ ರೀತಿ ಮಿಕ್ಸ್ ಆಗಬೇಕು. ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ. ಬೇಗ ಗಟ್ಟಿಯಾಗಿಬಿಡುತ್ತೆ. ಹೆಚ್ಚು ಸಮಯ ಕೂಡ ತೊಗೊಳ್ಳಲ್ಲ ಈ ಮಿಶ್ರಣ ಗಟ್ಟಿಯಾಗೋದಕ್ಕೆ. ಆದರೆ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇದೇ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕಾಗತ್ತೆ. ನೀವು ತೆಂಗಿನಕಾಯಿ ಹಾಲು ತೊಗೊಳ್ಳುವಾಗ ಅಥವಾ ರಾಗಿಗೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ಜಾಸ್ತಿ ನೀರನ್ನು ಹಾಕ್ಕೊಂಡು ಈ ಮಿಶ್ರಣ ತುಂಬ ನೀರಾಗಿದ್ದರೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತೊಗೊಳುತ್ತೆ. ಇಲ್ಲಾಂದರೆ 1 ಕಪ್ ರಾಗಿ ಹಿಟ್ಟಿಗೆ 1 ಕಪ್ ನೀರು, ಹಾಗೆ ತೆಂಗಿನಕಾಯಿ ಹಾಲು ರೆಡಿ ಮಾಡ್ಕೊಳ್ಳೋದಕ್ಕೆ 1 ಕಪ್ ನೀರು, ಟೋಟಲಿ 2ರಿಂದ 2.25 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಈ ಸಿಹಿಯನ್ನು ಮಾಡ್ಕೊಳ್ಬೋದು 1 ಕಪ್ಪು ರಾಗಿ ಹಿಟ್ಟಿಗೆ. ಈಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದ ಹಾಗೆ ಸ್ವಲ್ಪ ಹೊತ್ತಿನ ನಂತರ ಇದು ಗಟ್ಟಿ ಆಗ್ತಾ ಇದೆ. ವಿಸ್ಕರ್ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ಈ ರೀತಿ ಗಂಟಿಲ್ದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೋದು. ಆವಾಗ ಒಂದು ಚೂರು ಗಂಟಿಲ್ಲದೆ ಈ ಮಿಶ್ರಣ ಅನ್ನೋದು ರೆಡಿ ಆಗುತ್ತೆ. ನೋಡಿದೀಗ ನಾನು ವಿಸ್ಕರನ್ನು ಉಪಯೋಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚೂರು ಗಂಟಿಲ್ಲ ಇವಾಗ. ಹಾಗೆ ಇದೀಗ ಗಟ್ಟಿ ಆಗ್ತಾ ಬಂದಿದೆ. ನಾನು ಈ ಸಿಹಿ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಬಳಸ್ತಾ ಇಲ್ಲ. ಯಾಕೆಂದರೆ ತೆಂಗಿನಕಾಯಿ ಹಾಲನ್ನು ಬಳಸಿರೋದ್ರಿಂದ ಅದರಲ್ಲಿ ಜಿಡ್ಡಿನಂಶ ಇರುತ್ತೆ.
ಅದರಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ನಿಮಗೆ ತುಪ್ಪ ಹಾಕ್ಕೊಳ್ಳೇಬೇಕಂತಿದ್ರೆ ಹಾಕ್ಕೊಳ್ಬೋದು ಈ ಹಂತದಲ್ಲಿ. ನೋಡಿ ಈ ರೀತಿ ಗಟ್ಟಿ ಆಗ್ತಾ ಇದೆ, ಹಾಗೆ ಇದಕ್ಕೆ ತುಪ್ಪವನ್ನು ಸೇರಿಸ್ಕೊಳ್ಬೋದು. ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ರುಚಿ ಕೊಡುತ್ತೆ, ಒಳ್ಳೆ ಫ್ಲೇವರ್ಫುಲ್ ಆಗಿಯೂ ಇರುತ್ತೆ. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಾನು ತುಪ್ಪವನ್ನು ಬಳಸದೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದೀಗ ಕಂಪ್ಲೀಟಾಗಿ ಗಟ್ಟಿ ಆಗ್ತಾ ಬಂದಿದೆ. ನೀವು ಬೇಕಾದ್ರೆ ಜೊತೆಗೆ ಡ್ರೈ ಫ್ರೂಟ್ಸನ್ನೆಲ್ಲ ಕೂಡ ಹಾಕ್ಕೊಳ್ಬೋದು. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಗೆ ಪಾತ್ರೆ ತಳತ್ತು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟು ಗಟ್ಟಿ ಆಗಬೇಕು ನೋಡಿ, ಈ ರೀತಿ ಆಗಬೇಕಾಗತ್ತೆ. ಕಂಪ್ಲೀಟಾಗಿ ಗಟ್ಟಿ ಆಗಬೇಕು ಮಿಶ್ರಣ. ತುಂಬ ನೀರಿರುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ ಇದೀಗ ಕಂಪ್ಲೀಟಾಗಿ ಗಟ್ಟಿಯಾಗಿದೆ. ನೋಡಿ ಈ ರೀತಿ ಬಂದರೆ ಸಾಕಾಗತ್ತೆ. ತುಂಬಾ ಸಿಂಪಲ್ ಈ ಸಿಹಿ ಮಾಡ್ಕೊಳ್ಳೋದಕ್ಕೆ. ನೀವು ಬೇಕಾದರೆ ರಾಗಿನ ನೆನೆಸ್ಬಿಟ್ಟು ಓವರ್ ನೈಟ್ ನೆನೆಸ್ಬಿಟ್ಟು ಕೂಡ ಇದನ್ನು ರಾಗಿ ಹಾಲು ತೆಗೆದು ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಈ ರೀತಿ ರಾಗಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಇವಾಗ ಮೊದಲಿಗೆ ರೆಡಿ ಮಾಡ್ಕೊಂಡಂತಹ ಈ ಪಾತ್ರೆಗೆ ಈ ರೆಡಿ ಆದಂತಹ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿದೀಗ ಕಂಪ್ಲೀಟಾಗಿ ಗಟ್ಟಿಯಾಗಿದೆ. ಆದರೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಇಡಬೇಕು, ಆವಾಗ ಇನ್ನೂ ಗಟ್ಟಿಯಾಗುತ್ತೆ ಇದು. ಇವಾಗ ರೆಡಿ ಮಾಡ್ಕೊಂಡಂತಹ ಪಾತ್ರೆಗೆ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಸೆಟ್ ಮಾಡಿಬಿಟ್ಟು ಲೆವೆಲ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಒಂದು 1 ಅವರ್ ಅಥವಾ 2 ಅವರ್ ಆಗೋಷ್ಟು ಇದನ್ನು ತಣ್ಣಗಾಗೋದಕ್ಕೆ ಇಡಬೇಕು. ರೂಮ್ ಟೆಂಪ್ರೇಚರಿಗೆ ಬರಬೇಕಾಗತ್ತೆ. ನೀವು ಓವರ್ ನೈಟ್ ಇದನ್ನು ಕೂಡ ಇಡ್ಬೋದು, ಕಂಪ್ಲೀಟಾಗಿ ತಣ್ಣಗಾಗತ್ತೆ. ಫ್ರಿಜ್ಜಲ್ಲಿ ಕೂಡ ಇದನ್ನು ಇಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮಕ್ಕಳಿಗೆ ಬೇಕ್ರಿನೆಲ್ಲ ತಿಂಡಿ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಈ ರೀತಿ ಹೆಲ್ದಿಯಾಗಿರೋಂಥ ತಿಂಡಿ ಮಾಡಿಕೊಟ್ರೆ, ಸಿಹಿಯನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೂ ಆರೋಗ್ಯಕ್ಕೆ ಕೂಡ ಭಾಳನೇ ಒಳ್ಳೆಯದು. ನೋಡಿದ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಒಂದು 2 ಗಂಟೆ ಹೊತ್ತು ಹಾಗೆ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ ನಾನು. ನೋಡಿ ಚೆನ್ನಾಗಿ ಸೆಟ್ ಆಗಿದೆ. ಈಗ ಇದನ್ನು ಉಲ್ಟಾ ಹಾಕಿಬಿಟ್ಟು ಈ ರೀತಿ ಒಂದು 2-3 ಸಲ ತಟ್ಟಿದ್ರಾಯಿತು. ಚೆನ್ನಾಗಿದು ಇಳ್ಕೊಂಡು ಬರುತ್ತೆ. ಈ ರೀತಿ ತಟ್ಕೊಳ್ಬೇಕು. ತುಪ್ಪವನ್ನು ಸವರಿಟ್ಕೊಂಡಿದ್ದೆ, ಹಾಗಾಗಿ ಇದು ಅಂಟ್ಕೊಳ್ಳಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದೀಗ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಕಟ್ಟನ್ನು. ಹೊರಗಡೆ ಕೇಕ್ ಎಲ್ಲ ತಂದು ತಿನ್ನೋದಕ್ಕಿಂತ ಈ ರೀತಿ ಮಾಡಿಕೊಡಿ, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಂತೂ ಕೇಳಿ ತಿಂತಾರೆ. ಒಂದು ಸಲ ಮಾಡಿಕೊಟ್ರೆ ಯಾವಾಗಲೂ ಇದೇ ರೀತಿ ಮಾಡಿಕೊಡೋದಕ್ಕೂ ಹೇಳ್ತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ ಇದು. ನೋಡಿ ಎಲ್ಲವನ್ನು ಕಟ್ ಮಾಡಿದ್ದೀನಿ ನಾನು. ತುಂಬಾ ರುಚಿಯಾಗಿರುವಂತಹ ಆರೋಗ್ಯಕರವಾದಂತಹ ರಾಗಿಯಿಂದ ಮಾಡಿದಂಥ ಒಂದು ಹೆಲ್ದಿ ರೆಸಿಪಿಯನ್ನು ನೋಡಿದ್ರಲ್ಲ. ನಾನು ಹಲವಾರು ರೀತಿಯ ರೆಸಿಪಿಗಳನ್ನೆಲ್ಲ ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ನೀವು ಅದನ್ನು ಕೂಡ ನೋಡ್ಕೊಳ್ಬೋದು. ಫ್ರೆಂಡ್ಸ್, ನಾನು ಶೇರ್ ಮಾಡುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಈ ರೆಸಿಪಿಗಳನ್ನೆಲ್ಲ ಶೇರ್ ಮಾಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕಂತೂ ಮರಿಲೇಬೇಡಿ. ಇನ್ನಷ್ಟು ಹೊಸ ರೀತಿಯ ಅದ್ಭುತವಾದ ರೆಸಿಪಿಗಳೊಂದಿಗೆ ಸಿಗೋಣ. ಧನ್ಯವಾದಗಳು.